ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಹೆಲ್ತ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಮಂತ್ರವನ್ನು ತಿಳ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಸ್ನೇಹಿತರು ಯಾರೇ ಆಗಿದ್ದರೂ, ನಿಮ್ಮ ಗೊತ್ತಿರೋರು, ಪರಿಚಯದಲ್ಲಿರೋರು ಯಾರೇ ಆಗಿದ್ದರೂ ತುಂಬ ಹೆಲ್ತ್ ಇಶ್ಯೂಸ್ ಏನಾದರೂ ಫೇಸ್ ಮಾಡ್ತಾ ಇದ್ದರೆ, ಎರಡೆರಡು ದಿನಕ್ಕೂ 3 ದಿನಕ್ಕೂ ಹಾಸ್ಪಿಟಲೈಸ್ ಆಗ್ತಾ ಇದ್ದರೆ, ಈಗ ಕೊಟ್ಟಿರುವಂತಹ ಈ ಒಂದು ಮಂತ್ರಗಳನ್ನು ಅವರ ಬಾಯಲ್ಲಿ ಜಪಿಸಿ, ಅವರ ಪರವಾಗಿ ನೀವು ಸಹ ಇದರ ಜಪವನ್ನು ಮಾಡಬಹುದು. ಅಂದರೆ ಅವ್ರ ಹೆಸರು ಹೇಳ್ಬಿಟ್ಟು, ಇಂಥ ವ್ಯಕ್ತಿಯ ಹೆಸರು, ಅವ್ರ ಫೋಟೋ ಇಟ್ಕೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ನಾವು ಹೇಳಿರುವ ರೀತಿಯಲ್ಲಿ ಹೇಳುವ ಸಮಯದಲ್ಲಿ ಪಾಲಿಸಿದ್ದೇ ಆದಲ್ಲಿ ಅವರ ಒಂದು ಆರೋಗ್ಯ ಕ್ರಮೇಣವಾಗಿ ಸುಧಾರಿಸ್ತಾ ಹೋಗುತ್ತೆ. ಕ್ಲೀಮ್ ಅಂದರೆ ಈ ಒಂದು ಬೀಜ ಮಂತ್ರವನ್ನು ದಿನಾಗಲೂ 21 ಬಾರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು. ಹಾಗೆ ಸಂಜೆ ಗೋಧೂಳಿ ಸಮಯದಲ್ಲಿ ಜಪಿಸಬೇಕು. ಈ 2 ಸಮಯದಲ್ಲಿ ಪೂಜೆ ಆದ ನಂತರ ನೀವು ಮನಸ್ಸಿಚ್ಛ ಶ್ರದ್ಧಾ ಭಕ್ತಿಯಿಂದ ಜಪಿಸಿದ್ದೇ ಆದಲ್ಲಿ ನಿಮ್ಮ ಮಕ್ಕಳಾಗಲಿ, ಹಿರಿಯರಾಗಲಿ, ಯಾರ ಒಂದು ಪರವಾಗಿ ನೀವು ಹೇಳ್ತಾ ಇದ್ದೀರಾ ಅಥವಾ ಅವರೇ ಹೇಳೋಕ್ಕೆ ಅನುಕೂಲ ಇತ್ತು ಅಂದರೆ ಅವ್ರ ಕೈಯಲ್ಲಿ ಹೇಳ್ತಿದ್ರೆ ಇನ್ನೂ ಅತ್ಯುತ್ತಮವಾಗಿ ಇದು ವರ್ಕ್ ಆಗುತ್ತೆ. ಇನ್ನೂ ಒಂದು ಮಂತ್ರ ಬಂದುಬಿಟ್ಟು ಓಂ ಗೋಪ್ತ್ರೇ ನಮಃ. ಈ ಒಂದು ಮಂತ್ರವನ್ನು ದಿನಾಗಲೂ 6 ಬಾರಿ, ತುಂಬ ಪವರ್ಫುಲ್ ಮಂತ್ರ. ತಮಾಷೆಗೆ ಟ್ರೈ ಮಾಡ್ತೀನಿ, ಅದೇನಾಗುತ್ತೆ ನೋಡಬಿಡೋಣ ಅಂತ ಉಡಾಫೆಯಾಗಿ ತೊಗೊಳ್ಳೋರು ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನಂಬಿಕೆ ಇತ್ತು, 100% ಇತ್ತು ಅಂದರೆ ಈ ಒಂದು ಮಂತ್ರವನ್ನು ಫಾಲೋ ಮಾಡಿ. ತುಂಬ ಒಳ್ಳೆಯ ಚೇಂಜಸ್ ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಬರ್ತೀರಾ. ಓಂ ಗೋಪ್ತ್ರೇ ನಮಃ ಈ ಒಂದು ಮಂತ್ರವನ್ನು 6 ಬಾರಿ ಪ್ರತಿನಿತ್ಯ ಹೇಳ್ತಾ ಬನ್ನಿ. ಶುದ್ಧವಾದ ಜಾಗದಲ್ಲಿ ಶಾಂತ ಮನಸ್ಥಿತಿಯಿಂದ ಶುದ್ಧ ಆಸನವನ್ನು ಹಾಸ್ಕೊಂಡು ಕುಳಿತುಕೊಂಡು ಕೆಳಗಡೆ ನೀವು ಹೇಳ್ಕೊಳ್ಬೇಕಾಗುತ್ತೆ. ಕೆಳಗೆ ಕೂರೋಕ್ಕಾಗಲ್ಲ ಅಂತವರು ನೀವು ಚೇರ್ ಮೇಲೆ ಕೂತ್ಕೊಂಡು ಸಹ ಜಪಿಸಬಹುದು. ಇದರ ಒಂದು ಸದುಪಯೋಗ ಎಲ್ಲರಿಗೂ ಆಗಲಿ. ನಿಮ್ಮ ಜೀವನದಲ್ಲಿ ಆರೋಗ್ಯ ಆಯಸ್ಸು ಆ ದೇವರು ದೀರ್ಘಕಾಲ ಕೊಡ್ತಾ ಬರಲಿ. ಇಂಥದ್ದೇ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಯೂಸ್ ಆಗಲಿ. ಬರೀ ನಾವು ತಿಳ್ಕೊಂಡ್ರೆ ಸಾಲದಲ್ವಾ, ಎಲ್ಲರೂ ಈ ವಿಷಯವನ್ನು ತಿಳ್ಕೊಳ್ಳಿ, ಅವ್ರ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಧನ್ಯವಾದ. ಶುಭಮಸ್ತು.